ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋ ಫ್ರೂಟ್ ಪಿಯರ್ ಅಂತ. ಈ ಫ್ರೂಟ್ ಎಷ್ಟು ಜನಕ್ಕೆ ಗೊತ್ತು? ಯಾರೆಲ್ಲ ನೋಡಿದ್ದೀರಾ ಕಾಮೆಂಟ್ ಮಾಡಿ. ಟುಡೇ ನಾನೊಂದು ಹೆಲ್ದಿಯಾಗಿರೋ ಮಿಲ್ಕ್ ಶೇಕ್ನ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವು ಹಣ್ಣನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಈಗ ಎಲ್ಲನೂ ಕೆಮಿಕಲ್ಲೇ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡಿನೇ ಯೂಸ್ ಮಾಡಬೇಕು. ಈಗ ನಾವು ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ಜನ ಮಾಡೋ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಪಿಯರ್ನ ಪೀಲ್ ಮಾಡಿ ತಿಂತಾರೆ. ದಯವಿಟ್ಟು ಯಾರೂ ಕೂಡ ಆ ಥರ ಪೀಲ್ ಮಾಡಿ ತಿನ್ನಬೇಡಿ. ಇದರಲ್ಲಿ ಅನೇಕ ಪೋಷಕಾಂಶಗಳಿರೋದ್ರಿಂದ, ಸಿಪ್ಪೆಯಲ್ಲೇ ಇರೋದ್ರಿಂದ ನಾವು ಸಿಪ್ಪೆನ ಯಾವುದೇ ಕಾರಣಕ್ಕೂ ಪೀಲ್ ಮಾಡಿ ತಿನ್ನಬಾರ್ದು. ಪಿಯರ್ನ ನಾವು ಸಿಪ್ಪೆ ಸಮೇತ ತಿಂದರೆ ಮಾತ್ರ ಅದರಲ್ಲಿರೋ ಪೋಷಕಾಂಶಗಳು 100% ನಮಗೆ ಸಿಗುತ್ತೆ. ಪಿಯರಲ್ಲಿ ಸೀಡ್ಸ್ ಇರುತ್ತೆ. ಸೀಡ್ಸ್ನ ರಿಮೂವ್ ಮಾಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ಪಿಯರ್ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಇದು kg ಬಂದು ಅರೌಂಡ್ 400ವರೆಗೂ ಇರುತ್ತೆ. ಪಿಯರ್ ಶುಗರ್ ಪೇಷಂಟ್ಸ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಅವರೊಂದು 7 days ಕಂಟಿನ್ಯೂಸ್ಲಿ ಪಿಯರ್ನ ತಿನ್ನೋದ್ರಿಂದ ಅವರು ಶುಗರ್ ಕಂಟೆಂಟ್ನ ಕಡಿಮೆ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇದನ್ನು ತಿನ್ನೋದ್ರಿಂದ ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು. ರೇಡಿಯಂಟ್ ಸ್ಕಿನ್ ಸಿಗುತ್ತೆ ನಮಗೆ. ಹಾಗೆ ಬ್ಲಡ್ ವೆಸಲ್ಸ್ನ ಹಾರ್ಡ್ ಆಗದೆ ಸ್ಮೂತ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು 1 ಕಪ್ ಆಫ್ ಪಿಯರ್ ಫ್ರೂಟ್ನ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೋತಿದ್ದೀನಿ. ಪಿಯರ್ ತುಂಬಾ ಸ್ವೀಟಾಗಿರೋದ್ರಿಂದ ನೀವು ಶುಗರ್ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ಪ್ರಿಪೇರ್ ಮಾಡುವಾಗ ಕೂಡ ಶುಗರ್ನ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಹಾಗೆ 1 ಕಪ್ ಆಫ್ ಮಿಲ್ಕ್ನ ತೊಗೊಳ್ಳಿ. ನೆಕ್ಸ್ಟ್ ಎಳ್ನೀರಾದರೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ವಾಟರ್ ಆದರೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟು ಅದನ್ನು ಯೂಸ್ ಮಾಡಿ. ಎಲ್ಲನೂ ಮಿಕ್ಸಿಗೆ ಹಾಕಿ ಆದ ನಂತರ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಸೋದಿಸ್ಕೋಬೋದು, ಇಲ್ಲಾಂದರೆ ಹಾಗೆ ತೊಗೋಬೋದು. ನಾನಿಲ್ಲಿ ಹಾಗೆ ತೊಗೊಂಡು ಆದ ನಂತರ ನಿಮಗೆ ಬೇಕಾದರೆ ನೀವು ಗ್ರೇಪ್ಸ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ಆಪ್ಷನಲ್ಲು. ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಗಾರ್ನಿಷಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.